ಗಂಗೆಯ ಮಂಗಳಕರವಾಗಿರತಕ್ಕಂತಹ ಮಹಿಮೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಆ ಗಂಗೆಯನ್ನು ಪ್ರಾರಂಭದ ಒಂದು ಹಬ್ಬಗಳಲ್ಲಿ ಕೂಡ ನಾವೆಲ್ಲ ಉಪಯೋಗ ಮಾಡ್ತೇವೆ. ಒಂದು ಮನೆ ವಾಸ್ತು ಮಾಡಬೇಕಾದ್ರೆ ಮಂಗಳ ಕಾರ್ಯಗಳಿಗೆ, ಉಪನಯನ, ವಿವಾಹ ಮೊದಲಾದವುಗಳಿಗೆಲ್ಲ ಗಂಗೆಯನ್ನು ಕಲಶವನ್ನು ಹಿಡಿದುಕೊಂಡೇ ಹೊರಟ್ರೆ, ಮತ್ತೆ ಕೊನೆಯ ಜೀವನದ ಅಂತ್ಯಕಾಲದಲ್ಲಿ ಕೂಡ ಗಂಗೆ ನಮಗೆ ಪಾವನಳಾಗಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾಳೆ. ಆ ಗಂಗೆಯ ಮಂಗಳಕರವಾದ ಮಹಿಮೆಯನ್ನು ನಾವು ಅರಿತುಕೊಳ್ಳಬೇಕು. ಇಲ್ಲ ಅಂದ್ರೆ ಏನಾಗ್ತದೆ ಅಂದರೆ, ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ ರಂಗನೊಲಿಯನು ಭಕ್ತರ ಸಂಘ ದೊರಕದೆ. ಭಗವದ್ಭಕ್ತರ ಸಹವಾಸದಿಂದ ಗಂಗೆಯ ಮಹಿಮೆಯನ್ನು ತಿಳಿದುಕೊಂಡು ಆನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ತಿಳಿಯದೆ ಸ್ನಾನ ಮಾಡಿದರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕೆಂದರೆ ಗಂಗಾ ನದಿಯಲ್ಲೂ ಮೀನ, ಮೊಸಳೆ ಎಲ್ಲ ಇರ್ತವೆ. ಅವೆಲ್ಲ ಜಲಚರಗಳೆಲ್ಲ ಮೋಕ್ಷಕ್ಕೆ ಹೋಗಬೇಕಾದೀತು. ಅವೆಲ್ಲ ಹಾಗೆ ಹೋಗೋದಿಲ್ಲ. ಜ್ಞಾನವಿಲ್ಲದೆ ಮಾಡುವ ಯಾವುದೇ ಕರ್ಮಕ್ಕೆ ನಮ್ಮಲ್ಲಿ ಫಲ ಇಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನಪೂರ್ವಕವಾಗಿ ಮಾಡಬೇಕು. ಈಗ ಜ್ಞಾನ ಅಂದ್ರೆ ಏನು, ಗಂಗಾ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಗಂಗೆಯಲ್ಲಿ ಮುಳುಗಿ ಬರುವವರು ಬಹಳ ಜನ. ಅದಕ್ಕೋಸ್ಕರವಾಗಿ ಈಗ ನಾವು ಅರ್ಥವನ್ನು ನೋಡೋಣ. ಗಮ್ ಅಂದ್ರೆ ಗಮಯತಿ, ಗಾಮ್ ಅಂದ್ರೆ ಸ್ವರ್ಗಂ, ಸ್ವರ್ಗಂ ಗಮಯತಿ ಇತಿ ಗಂಗಾ. ಅವಳು ಬಂದದ್ದೇ ಅದಕ್ಕೋಸ್ಕರವಾಗಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ, ಜಗಜ್ಜನನಿ ಜಾಹ್ನವಿ. ಅಮ್ಮ ಜಗಜ್ಜನನಿ, ನೀನು ಜಗತ್ತಿನ ತಾಯಿ, ಗಂಗಾಮಯ್ಯ ಅಂತಾರೆ ಅಲ್ಲೆಲ್ಲ. ಹಾಗೆ ನಾವು ನಿನ್ನನ್ನು ತಾಯಿ ಅಂತ ಕರಿತಾ ಇದ್ದೇವೆ. ಜಗಜ್ಜನನಿ ಜಾಹ್ನವಿ ತ್ವಯಿ ನಿಮಜ್ಜತಾಂ ಜನ್ಮಿನಾಂ. ನಿನ್ನಲ್ಲಿ ಸ್ನಾನ ಮಾಡುವವರನ್ನ, ಯಾರ್ಯಾರು ಜೀವಿಗಳು ಸ್ನಾನ ಮಾಡ್ತಾ ಇದ್ದಾರೆ ಅವರನ್ನ ತ್ವಮಚ್ಯುತ ಪದಚ್ಯುತಾಪಿ ಪದಮಚ್ಯುತಂ ದಾಸ್ಯಸಿ. ನೀನು ಅಚ್ಯುತನ ಪಾದದಿಂದ ಚ್ಯುತಳಾಗಿದ್ದರೂ ಕೂಡ ಸ್ನಾನ ಮಾಡಿದವ್ರನ್ನೆಲ್ಲ ಅಚ್ಯುತನ ಪಾದಕ್ಕೆ ಕಳಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರವಾಗಿ ನಿನ್ನ ಹೆಸರು ಗಂಗಾ ಅಂತಿದೆ. ಗಂಗಾ ಅಂದ್ರೆ ಗಮಯತಿ, ಗಾಮ್, ಗಾಮ್ ಅಂದ್ರೆ ಭಗವಂತನ ಆ ಪವಿತ್ರವಾದ ಸ್ಥಾನಕ್ಕೆ ನಮ್ಮನ್ನ ಕಳಿಸ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಗಂಗಾ ಗಂಗಾ ಅಂತ ಕರೀತಾರೆ. ಇವಳ ಮೊದಲ ಹೆಸರು ವಿಷ್ಣುಪದಿ ಅಂತ. ಯಾಕೆಂದ್ರೆ ಬಲಿಚಕ್ರವರ್ತಿಗೆ ಆಶ್ರಮಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಾನೆ ವಾಮನ. ಆ ವಾಮನ ದೇವರು ಬೇಡಿದಾಗ ಏನಂತ ಬೇಡಿದರು? 3 ಪಾದ ಭೂಮಿಗಳನ್ನು ಕೊಡುವಂದ್ರು. ಅದರಲ್ಲಿ 1ನೇ ಪಾದದಿಂದ ಈ ಕೆಳಗಿನ ಲೋಕಗಳನ್ನು ಅಳೆದು ಎಡಗಾಲನ್ನ ಮೇಲೆ ಎತ್ತಿದ್ದಾನೆ. 2ನೇ ಪಾದ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಕೋಪರಂಜಿತಾಖಿಲ ಜಗದಗಮಲಾಪಹೋಪಸ್ಪರ್ಶನಾಮಲ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತೋ ವಾಮಪಾದ. ಆ ವಾಮಪಾದದಿಂದ ಎಡಗನ ಮೇಲೆ ಎತ್ತಿ ಬ್ರಹ್ಮಾಂಡ ಕಟಾಹ ಅಂತ ಇದೆ, ಅದು ಬಂಗಾರದ ಕಟಾಹ. ಅಂತಹ ಒಂದು ವಿಸ್ತಾರವಾಗಿರತಕ್ಕಂಥ ಗಟ್ಟಿಯಾದ ಆ ಬ್ರಹ್ಮಾಂಡ ಕಟಾಹವನ್ನು ತನ್ನ ಎಡಗಾಲಿನ ಉಗುರಿನಿಂದ ಅದನ್ನು ಭೇದನ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಕವಿಗಳು, ಸಮುತ್ಪತ್ತಿ ಪದ್ಮಾರಮಣ ಪದ ಪದ್ಮಾಮಲನ ಖಾತ ನಿವಾಸ ಕಂದರ್ಪ ಪ್ರತಿಭಟ ಜಟಾಜೂಟ ಭವನೇ. ಆದ್ದರಿಂದ ನಿನ್ನ ಜನ್ಮ ಆಗಿದ್ದೇನೆ ಭಗವಂತನ ಪಾದಕಮಲದಿಂದ. ಎಲ್ಲ ನದಿಗಳು ಬೆಟ್ಟದ ಮೇಲೆ ಹುಟ್ಟಿ ಸಮುದ್ರವನ್ನು ಸೇರ್ತವೆ. ಆದರೆ ಗಂಗಾ ನದಿ ಮಾತ್ರ ಬೆಟ್ಟದ ಮೇಲೆ ಭೂಲೋಕದಲ್ಲಿ ಹುಟ್ಟಿದ ನದಿಯಲ್ಲ. ಅದು ಬಂದಿದ್ದರೆ ಬ್ರಹ್ಮಾಂಡ ಕಟಾಹದ ಹೊರಗಿನ ಜಲಾವರಣ ಅಂತಿತ್ತು. ಆ ಜಲಾವರಣ ಆ ಯಾವ ನಾರಾಯಣನ ಪಾದದ ಆ ಉಗುರಿನಿಂದ ಬಿರುಕು ಬಿಟ್ಟ ಆ ಸಂಧಿಯಲ್ಲಿ ವಿವರದಲ್ಲಿ ಇಳಿದು ಬಂದು ಪರಮಾತ್ಮನ ಹರಿಯ ಪಾದ ತೊಳೆದು ಹೇಳ್ತಾ ಇದ್ದಾರೆ, ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದರ್ಯಾರು, ಯಾರಿಗೆಂದು ಹೋಲಿಸಲಿ ನಿನ್ನ ಕವಿವಾಣಿ ಜಾಣೆ ತೋರು. ಯಾವ ಕವಿಗಳು ನಿನ್ನನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಮಾತ್ಮನ ಪಾದ ತೊಳೆದು ಬಂದಿದ್ದೀಯಾ. ಪಾದ ತಳ ತೊಳೆದು ಅಂತಾರೆ, ಅಲ್ಲೇನಿದೆ ಶಂಖ ಚಕ್ರ ಗದಾ ಪದ್ಮಗಳು. ಅಂತಹ ಪರಮಾತ್ಮನ ಪಾದವನ್ನು ತೊಳೆದು ವಿಷ್ಣುಪದಿಯಾಗಿ ಕೆಳಗಿಳಿದು ಬಂದಿದ್ದಾಳೆ. ಬ್ರಹ್ಮದೇವರು ಅದನ್ನು ಕಮಂಡದಲ್ಲಿ ಹಿಡಿದುಕೊಂಡು ಆ ಪರಮಾತ್ಮನ ಪಾದವನ್ನು ತೊಳೆದಿದ್ದಾರೆ. ತುಳಸಿಯನ್ನು ಏರಿಸಿದ್ದಾರೆ. ಹಾವು ತುಳಿದ ತುಳಸಿಯನು ತಳೆದ ಹರಿಚರಣ ತೊಳೆದ ತಾಯಿ. ಇಂತಹ ಪರಮ ಮಂಗಳಕರವಾದ ಗಂಗೆಯನ್ನ ಭಗೀರಥ ತನ್ನ ಆ ರೀತಿಯಾಗಿರ್ತಕ್ಕಂಥ ಹಿರಿಯರು 60,000 ಜನ ಸಗರ ಪುತ್ರರು ಅವರೆಲ್ಲರೂ ಕಪಿಲ ಋಷಿಯ ನೇತ್ರಾಗ್ನಿಯಿಂದ ಸುಟ್ಟು ಬೂದಿಯಾದಾಗ ಆ ಸಂದರ್ಭದಲ್ಲಿ ಅವರಿಗೆ ಗತಿಯನ್ನು ಕಾಣಿಸಬೇಕು ಅಂತ ಭಗೀರಥ ಮಾಡಿದ ಪ್ರಯತ್ನ, ಅದು ಭಗೀರಥ ಪ್ರಯತ್ನ. ಮೊದಲು ಸಗರ ಮಹಾರಾಜ
ಬಹಳ ಗಾಬರಿಯಾಗಿದ್ದಾನೆ. ತನ್ನ ಮಕ್ಕಳು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಅವನ ಮುಂದಿನ ವಂಶದವರೆಲ್ಲ ದಿಲೀಪ ಮೊದಲಾಗಿರ್ತಕ್ಕಂಥ ಅಂಶುಮಾನ್ ಇವರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ, ಆದರೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಭಗೀರಥ ಪ್ರಯತ್ನ ಪೂರ್ವಕವಾಗಿ ಗಂಗೆಯನ್ನ ಭೂಲೋಕಕ್ಕೆ ತರಿಸಿದ್ದಾನೆ. ಆ ಸಂದರ್ಭದಲ್ಲಿ ಆ ಗಂಗಾದೇವಿ ಹೇಳಿಲ್ಲಂತೆ, ನಾನೇನೋ ಬರ್ತೇನಪ್ಪ, ಕೆಳಗೆ ಇಳಿತೇನೆ, ಅದ್ರ ನನ್ನ ಹಿಡಿಯುವವರು ಯಾರು, ತಡೆಯುವವರು ಯಾರು ಅಂತ ಕೇಳಿದಾಗ ಮಹಾದೇವರನ್ನ ಕುರಿತು ಮತ್ತೆ ತಪಸ್ಸು ಮಾಡ್ತಾನೆ ಭಗೀರಥ. ಆಗ ರುದ್ರದೇವರು ಬಂದು ಜಟಾವನ್ನ ಬಿಚ್ಚಿ ಅದ್ಭುತವಾದಂತಹ, ಅದಕ್ಕೆ ಅವ್ರಿಗೆ ಗಗನಕೇಶ ಅಂತ ಹೆಸರು, ಅವರ ಕೂದಲು ಬಿಚ್ಚಿದ್ರೆ ಆಕಾಶದಷ್ಟು ಅಗಲಂತೆ, ಅಂತಹ ಆ ಜಟಾ ಜೂಟದಲ್ಲಿ ಗಂಗೆ ಇಳಿತಾ ಇದ್ದಾಳೆ. ಅದಕ್ಕಾಗಿ ಮಹಾದೇವರನ್ನ ಗಂಗಾಧರ ಗಂಗಾಧರ ಅಂತ ಕರೀತಾರೆ. ಅವ್ರಿಗೆ ಯಾವ ತುಂಗಾಧರ ಅಂತಿಲ್ಲ, ಕಾವೇರಿ ಧರ ಅಂತಿಲ್ಲ, ಅಥವಾ ಭದ್ರಾಧರ ಅಂತಿಲ್ಲ. ಉಳಿದ ನದಿಗಳ ಧಾರಣೆ ಮಾಡಿದ ಉಲ್ಲೇಖ ಪುರಾಣಗಳಲ್ಲಿಲ್ಲ. ಅವರಿದ್ರೆ ಗಂಗಾಧರ ಅಂತವರಿಗೆ ಅಷ್ಟು ಬಿರುದು ಬಂದಿದೆ. ಅಂತಹ ಗಂಗೆಯನ್ನ ಮಹಾದೇವರು ಜಟಾಜೂಟದಲ್ಲಿ ಧರಿಸಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟು ಸುನದಿ, ಅಲ್ಲಿ ಶಿವನ ಶಿರ ಅಟ್ಟ ಮುಟ್ಟಿ ಬೆರೆದಿರುವರೆಷ್ಟು ಜಗದಿ, ಹರನ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು. ಅಲ್ಲೇ ಅದ್ಭುತವಾದ ಗಂಗೆಯ ಪ್ರವಾಹ ನಡೀತಾ ಇದೆ. ಮಹಾದೇವರು ಅದನ್ನು ಧಾರಣೆ ಮಾಡಿದ್ದಾರೆ, ಗಂಗಾಧರ ಅಂತ ಪ್ರಸಿದ್ಧರಾಗಿದ್ದಾರೆ. ಆ ಮಹಾದೇವರ ಜಟಾಜೂಟದ ಸ್ಪರ್ಶದಿಂದ ಸದಾ ಶಿವ ಶಿರಸ್ಥಿತೆ ಶಿವಕರೀತಿ ಕೆಂಬ್ರೂಮಹಿ. ಮಹಾದೇವರ ಜಟೆಯ ಸ್ಪರ್ಶದಿಂದ ಜಗತ್ತಿನಲ್ಲಿ ಶಿವಕರಿ ಆಗಿದ್ದಾಳೆ, ಮಂಗಳಕರಿ ಆಗಿದ್ದಾಳೆ ಗಂಗಾದೇವಿ ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಗಂಗಾದೇವಿಯನ್ನ ನಾವು ಈ ಭೂಲೋಕದಲ್ಲಿ ಸ್ನಾನ ಮಾಡಿದ ತಕ್ಷಣ, ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ನಮ್ಮನ್ನ ಸ್ವರ್ಗಕ್ಕೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಒಂದು ಅದ್ಭುತವಾದ ಕಾರ್ಯವನ್ನ ಗಂಗಾದೇವಿ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ ಅಂತಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಯಮಲೋಕ ಖಾಲಿಯಾಗಿಬಿಡ್ತಂತೆ. ಯಮಲೋಕಕ್ಕೆ ಒಬ್ಬರು ಬರ್ತಾ ಇಲ್ಲ. ಆಂಧ್ರದಲ್ಲಿ ಜಗನ್ನಾಥ ಜಗನ್ನಾಥ ಅಂತ ಪಂಡಿತ ರಾಜ, ಅವನು ಅದ್ವೈತಿ, ಆದರೆ ಭಾಗವತ ಸಂಪ್ರದಾಯದ ಒಳ್ಳೆ ಕವಿ, ಸರಸ ಕವಿಯಾಗಿರ್ತಕ್ಕಂಥವನು. ಅವನು ಸ್ತೋತ್ರ ಮಾಡಿದ್ದಾನೆ ಗಂಗಾದೇವಿನ. ವಿಷ್ಣು ಲಹರಿ, ಗಂಗಾ ಲಹರಿ, ಲಕ್ಷ್ಮೀ ಲಹರಿ ಅಂತ 5 ಲಹರಿಗಳನ್ನು ಬರೆದಿದ್ದಾನೆ. ಅಂತಹ ಗಂಗಾ ಲಹರಿಯಲ್ಲಿ ಒಂದು ಮಾತು ಹೇಳ್ತಾನೆ. ಯಾವ ಗಂಗೆಯ ಒಂದು ವಿಶೇಷವಾದ ಗುಣ ಏನಪ್ಪ ಅಂತಂದ್ರೆ, ಭೂಲೋಕದಲ್ಲಿ ಇಳಿದು ಬಂದು ಇಲ್ಲಿದ್ದವರನ್ನೆಲ್ಲ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳಂತೆ. ಆ ಸಂದರ್ಭದಲ್ಲಿ ಯಮಲೋಕ ಖಾಲಿ ಆಯಿತು ಅಂತ ಹೇಳ್ತಾ ಇದ್ದಾನೆ. ಯಮಲೋಕದಲ್ಲಿ ಏನು ಆ ನರಕದ ಹಿಂಸೆಯನ್ನು ಪಡೆದು ಚೀರ್ತಾ ಇದ್ರು, ಒದರ್ತಾ ಇದ್ರು, ಸಪ್ಪಳ ಮಾಡ್ತಾ ಇದ್ರು, ಧ್ವನಿಗಳನ್ನು ಮಾಡ್ತಾ ಇದ್ರು, ಎಲ್ಲ ಶಾಂತ ಆಗಿಬಿಡ್ತಂತೆ. ಯಾರು ಇಲ್ಲೇ ಇಲ್ಲ. ಅಲ್ಲಿ ಯಮದೇವರು ಬಂದಿದ್ದಾರೆ. ಯಮಲೋಕದಲ್ಲಿ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಬಂದು ನೋಡಿದ್ದಾರೆ, ಯಾವ್ಯಾವುದು ಸಪ್ಪಳ ಇಲ್ಲ, ಶಾಂತವಾಗಿತ್ತು ಯಮಲೋಕ. ಅದಕ್ಕೆ ದೂತರನ್ನ ಕೇಳಿದ್ರಂತೆ, ಏನಪ್ಪ ಹೀಗೆ ಕೂತಿದ್ದೀರಿ ಅಂತಂದ್ರೆ ಅವ್ರು ಹೇಳಿದ್ರು, ಸ್ವಾಮಿ ಗಂಗಾದೇವಿ ಭೂಲೋಕಕ್ಕೆ ಹೋದ ಮೇಲೆ ಯಾರೂ ಇಲ್ಲಿ ಬರಲಿಕ್ಕೆ ಸಿದ್ಧರೇ ಇಲ್ಲ, ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ದೇವಪುರದ ಹಿರಿದಾರಿ ಬಿರಿಯುತ್ತಿದೆ ಬಹು ವಿಮಾನ ಎರಗೆ, ತಾಯೇ ನಿನ್ನ ಕಥೆ ಮಾತು ಮಹಿಮೆ ಮೇದಿನಿಯೊಳಿರುವವರೆಗೆ. ಮಾತೆ ನಿನ್ನ ಕಥೆ, ಗಂಗಾದೇವಿಯ ಮಾತು ಕಥೆ, ಒಂದು ಆಕೆಯ ವಿಚಾರ, ಆ ರೀತಿಯಾಗಿರ್ತಕ್ಕಂಥ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ ಅವಳ ಮಹಿಮೆಗಳನ್ನು ಯಾರು ಗುಣಗಾನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರಂದ್ರು. ಯಮದೇವರು ಹೇಳಿದ್ರು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಬರ್ತಾರಪ್ಪ, ಉಳಿದವರು ಈಗ ಬೆಂಗಳೂರು ಅಥವಾ ಮೈಸೂರು ಅಥವಾ ದಕ್ಷಿಣ ಭಾರತನೋ ಬೇರೆ ಬೇರೆ ಕಡೆಯವರೆಲ್ಲ ಅವ್ರನ್ನ ಕರ್ಕೊಂಡು ಬರಬಾರ್ದು ಇರೋ ಅಂತ ಯಮದೇವರು ಹೇಳಿದ್ರೆ, ಸ್ವಾಮಿ ಎಲ್ಲರ ಮನೆಯಲ್ಲಿ ಗಂಗಾದ ಆ ಕಲಶವನ್ನು ಇಟ್ಕೊಂಡಿದ್ದಾರೆ. ಯಾರಾದರೂ ಹಿರಿಯರ ಪ್ರಾಣ ಹೋಯ್ತು ಅಂದ್ರೆ ಆ ಗಂಗೆಯ ಕಲಶವನ್ನು ಒಡೆಯೋದು, ಅವರ ಬಾಯಲ್ಲಿ ಹಾಕೋದು, ಅದರಿಂದ ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಯಮಲೋಕಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಯಮದೂತರು ಹೇಳಿದ್ರಂತೆ. ಅದಕ್ಕಾಗಿ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಲೀನೋ ವೈವಸ್ವತನಗರ, ವೈವಸ್ವತನಗರ ಅಂದ್ರೆ ಯಮನಗರ, ವೈವಸ್ವತನಗರ ಕೋಲಾಹಲವರೋ ಗತಾದೂತಾದೂರಂ ಕ್ವಚಿದಪಿ ಪರೇ ತಾನ್ಮೃಗಯಿತುಂ. ಸಾವಿನೂರ ಸಂತೆಯಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ, ಯಮನ ದೂತಗಣ ಹೆಣಗಳರಿಸಲೋಡಿದರು ದಿಗ್ದಿಗಂತ. ಏನಾಗಿದೆ ಅಂದ್ರೆ, ದೇವಪುರದ ಹಿರಿದಾರಿ ಬಿರಿಯುತ್ತಿದೆ ಬಹು ವಿಮಾನ ಎರಗೆ. ಯಾಕಿಷ್ಟ ಆಗ್ತಾ ಇದೆ ಅಂದ್ರೆ, ಆ ತಾಯಿಯ ಮಹಿಮೆನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾತೆ ನಿನ್ನ ಕಥೆ ಮಾತು ಮಹಿಮೆ ಮೇದಿನಿಯೊಳಿರುವವರೆಗೆ.
ಎಲ್ಲರೂ ಕೂಡ ಆ ಗಂಗಾದೇವಿಯ ಮಹಿಮೆಯನ್ನು ತಿಳಿದುಕೊಂಡಿದ್ದಾರೆ. ಯಮದೇವರಂದ್ರು ಇದನ್ನೆಲ್ಲ ಯಾರು ಹೇಳಿಕೊಟ್ಟಿದ್ದಾರೆ ಭೂಲೋಕದ ಜನರಿಗೆ? ಅದನ್ನೇನಾದ್ರೂ ಗಂಗೆಯ ಮಹಿಮೆಯ ಬಗ್ಗೆ ಏನು ಯಾರು ಪ್ರವಚನ ಮಾಡಿದ್ದಾರೆ ಎಂದು ಎಲ್ಲ ಆಚಾರ್ಯರು ಹೇಳಿದ್ದಾರೆ ಎಂದ್ರು. ಋಷಿಗಳು ಮುನಿಗಳು ವೇದಗಳಲ್ಲಿ ಬಂದಿದೆ. ಸಿತಾ ಸಿತೆ ಸರಿತೆ ಯತ್ರ ಸಂಗತೆ ಯತ್ರ ಪ್ರತಾಸೋ ದಿವಮೋತ್ಪತಂತಿ ಅಂತ ಋಗ್ವೇದದಲ್ಲಿ ಗಂಗೆಯ ಮಹಿಮೆಯನ್ನ ವರ್ಣನೆ ಮಾಡಿದ್ದಾರೆ. ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ. ರಾಮಾಯಣದಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಆ ಗಂಗೆಯ ಮಹಿಮೆಯನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆದಿ ಶಂಕರಾಚಾರ್ಯರು ಗಂಗಾ ನದಿಯ ಬಗ್ಗೆ ಹೇಳ್ತಾರೆ. ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲಲವ ಕಣಿಕ, ಒಂದು ಹನಿ ಅಂತಾರೆ, ಕಣಿಕ ಅಂತಾರೆ, ಒಂದು ಕಣ. ಗಂಗಾ ನದಿಯ ಒಂದು ಏನೋ ಒಂದು ಥಾಲಿ ತಂಬಿಗೆ ನೀರು ಕುಡಿಬೇಕು ಅಂತಲ್ಲ, ಕಲಶ ಎಲ್ಲ ಕುಡಿಬೇಕು ಅಂತಲ್ಲ, ಗಂಗಾ ನದಿಯ ನೀರಿನ ಒಂದು ಕಣವನ್ನ ಪಾನ ಮಾಡಿದರೂ ಕೂಡ ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ನೈವ ಯಮೇನನ ಚರ್ಚಾ. ಅಂಥವರನ್ನ ಯಮದೇವರು ಚರ್ಚನೆ ಮಾಡೋದಿಲ್ಲ ಅಂತ ಶಂಕರಾಚಾರ್ಯರು ಈ ಗಂಗೆಯ ಮಹಿಮೆಯನ್ನು ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು ಕಡೆ ಗಂಗಾ ಸ್ತುತಿಯಲ್ಲೂ ಹೇಳ್ತಾ ಇದ್ದಾರೆ. ಕುತೋ ವೀಚಿಸ್ತವ ಯದಿಗತಾ ಲೋಚನ ಪತಂ ತ್ವಮಾ ಪೀತಾ ಪೀತಾಂಬರಪುರ ನಿವಾಸಂ ವಿತರಸಿ. ಅವ್ರು ಹೇಳ್ತಾ ಇದ್ದಾರೆ, ತ್ವಮಾ ಪೀತಾ, ಅಮ್ಮ ಗಂಗಾದೇವಿ, ನಿನ್ನ ನೀರಿನ ಹನಿಯನ್ನು ಯಾರು ಪಾನ ಮಾಡ್ತಾರೋ, ಪೀತ ಅಂದ್ರೆ ಆಪೀತ, ಚೆನ್ನಾಗಿ ಕುಡಿದು ಬಿಟ್ರೆ, ಭಕ್ತಿಯಿಂದ ಕುಡಿದ್ರೆ, ನಿನ್ನ ಮಹಿಮೆಯನ್ನು ಅರಿತುಕೊಂಡು ಮಹಿಮೆಯನ್ನು ತಿಳಿದುಕೊಂಡು ಒಂದು ಹನಿಯನ್ನ ನಾವು ಗಂಟಲದಲ್ಲಿ ಒಳಗೆ ಇಳಿದಿದ್ದಾದರೆ ಆ ಪುಣ್ಯದಿಂದ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪೀತಾಂಬರಪುರ ನಿವಾಸಂ ವಿತರಸಿ. ಗಂಗಾದೇವಿ, ನೀನು ವೈಕುಂಠ ಲೋಕದಲ್ಲಿ ನಿನ್ನ ತಂದೆಯಾದ ನೀನು ಗಂಗಾ ಜನಕ, ನಾರಾಯಣ ಗಂಗಾ ಜನಕ, ನೀನು ಆ ನಾರಾಯಣನ ಮಗಳು, ಆದ್ದರಿಂದ ತಂದೆಗೆ ಹೇಳಿಬಿಡ್ತಾ ಇದ್ದಿ, ಇವರು ನನ್ನ ನೀರಿನಲ್ಲಿ ಸ್ನಾನ ಮಾಡಿದ್ದಾರೆ, ಮಜ್ಜ ಜನೋತ್ತಾರಿಣಿ ಅಂತ ಇದ್ದಾರೆ, ಯಾರು ಸ್ನಾನ ಮಾಡ್ತಾರೋ ಉತ್ತಾರಣೆ ಮಾಡ್ತಾ ಇದ್ದಾಳೆ. ಸಂಸಾರದ ಬಂಧನವನ್ನು ಕಳೆದು ನಮ್ಮನ್ನ ವೈಕುಂಠದ ಸ್ಥಾನಕ್ಕೆ ಕಳಿಸಿ ಅಲ್ಲಿ ತನ್ನ ತಂದೆಯಾದ ವಿಷ್ಣುವಿಗೆ ಹೇಳ್ತಾಳಂತೆ, ಪೀತಾಂಬರ ಪುರ ನಿವಾಸಂ ವಿತರಸಿ. ಅಂದ್ರೆ ಪೀತಾಂಬರಪುರ ಅಂದ್ರೆ ವೈಕುಂಠಪುರ. ಆ ವೈಕುಂಠಪುರದಲ್ಲಿ ನಮಗೊಂದು ಅದ್ಭುತವಾದ ಮನೆಯನ್ನೇ ವಿತರಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಳಂತೆ ಗಂಗಾದೇವಿ, ನಾರಾಯಣನನ್ನು ಕೇಳ್ತಾ ಇದ್ದಾಳೆ ಅಂತ ಶಂಕರಾಚಾರ್ಯರಂತಾರೆ. ತ್ವಮಾ ಪೀತಾ ಪೀತಾಂಬರಪುರ ನಿವಾಸಂ ವಿತರಸಿ ಕುತೋ ವೀಚಿಹಿ ತವ ಯದಿ ಗತಾಲೋಚನ ಪಥಂ. ಗಂಗಾದೇವಿಯ ನೀರಿನ ಅಲೆಯನ್ನ ಯಾರು ನೋಡ್ತಾರೋ ಅವರಿಗೆ ಸಂಸಾರ ಸಮುದ್ರದ ಅಲೆಯೇ ನಾಶ ಆಗಿ ಹೋಗ್ಬಿಡ್ತದೆ ಅಂತ. ಅಂದ್ರೆ ಅಂತಹ ಸಂಸಾರ ಬಂಧನದಿಂದ ಕಳೆಯುವ, ನಮ್ಮನ್ನ ಉತ್ತಾರಣೆ ಮಾಡುವಂತಹ, ಸಾಮಾನ್ಯವಾಗಿ ಯಾರಾದ್ರೂ ಮುಳುಗಿದರೆ ನಮ್ಮನ್ನು ಇನ್ನೂ ಮುಳುಗಿಸೋರು ಇರ್ತಾರೆ ಲೋಕದಲ್ಲಿ, ಅದರ ಮುಳುಗಿದವ್ರನ್ನ ಎತ್ತಿ ನಮ್ಮನ್ನು ಉದ್ಧಾರ ಮಾಡುವವಳು ಅಂದ್ರೆ ಗಂಗಾದೇವಿ ಒಬ್ಬಳೆ ಅಂತ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಇಂತಹ ಗಂಗೆಯ ಒಂದು ಮಹಿಮೆಯನ್ನು ನಾವು ಅರಿತುಕೊಳ್ಬೇಕು. ಏನಿದೆ ಆ ಗಂಗಾ ನದಿಯಲ್ಲಿ ವಿಶೇಷ ಅಂದ್ರೆ ಸ್ರೋತಸಾಂ ಅಸ್ಮಿ ಜಾಹ್ನವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಗಂಗಾ ನದಿಯ ನೀರಿನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸ್ರೋತಸಾಂ ಅಸ್ಮಿ ಜಾಹ್ನವಿ, ಆ ಗಂಗಾದೇವಿಯಲ್ಲೇ ನನ್ನ ವಿಶೇಷವಾದ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಅಷ್ಟು ಮಹತ್ವ ಇದೆ ಆ ಗಂಗಾದೇವಿಗೆ. ಅಂದ್ರೆ ಸರ್ವಯೋಸೌ, ಆ ಪರಮಾತ್ಮ ಹೇಗಿದ್ದಾನೆ, ಸರ್ವಗತೋ ವಿಷ್ಣು, ವಿಷ್ಣು ಶಬ್ದಕ್ಕೆ ವ್ಯಾಪ್ತತ್ವಾತ್ ವಿಷ್ಣು, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಗಂಗಾ ನದಿಯ ನೀರಿನಲ್ಲೂ ಇದ್ದಾನೆ, ಮತ್ತೆ ಎಲ್ಲ ಕಡೆ ಇದ್ದಾನಂದ್ರೆ ಗಂಗಾದೇವಿಯ ಮಹತ್ವ ಏನು ಅಂದ್ರೆ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೀ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ಇದರಲ್ಲಿ ಸಂಶಯವೇ ಬೇಡ. ಪರಮಾತ್ಮ ನಾರಾಯಣ ಆ ನೀರಿನ ಕಣಕಣದಲ್ಲಿ ಅದ್ಭುತವಾದ ಚಿದ್ರೂಪನಾಗಿ ಹರಿತಾ ಇದ್ದಾನಂತೆ. ಅದಕ್ಕೋಸ್ಕರವಾಗಿ ಲೋಕದಲ್ಲಿ ಗಂಗೆಗೆ ಅಷ್ಟು ಮಹತ್ವ.